ಟ್ರೈಲರ್ ಓಪನಿಂಗ್ ಅಲ್ಲೇ ಹೀರೋಗೆ ಮಾಸ್ ಎಂಟ್ರಿ ಅಥವಾ ವಿಲನ್ ಗೆ ಬ್ಯಾಡ್ ಎಂಟ್ರಿನ ಕೊಟ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿಸೋದು ಒಂದು ಒಪ್ಪಂದ. ಬಟ್ ಇಲ್ಲಿ ಹೀರೋಯಿನ್ ಗೆ ಫಸ್ಟ್ ಬೈಪಾಸ್ ಮಾಡಿದ್ದಾರೆ. ವಿದ್ಯಾ ಪತಿ ಸ್ಯಾಂಡಲ್ವುಡ್ ಕ್ವೀನ್ ಮಾಡಿರೋ ಅಂತ ಕಾಂಟ್ರವರ್ಸಿಗಳನ್ನ ಕಿತ್ತೆಸ್ಬಿಟ್ಟು ಈಗ ಸ್ಯಾಂಡಲ್ವುಡ್ ಬ್ಯೂಟಿ ವಿದ್ಯಾ ಕರೆಕ್ಟ್ ಆಗಿ ಲಿಂಕ್ ಆಗ್ತಾ ಇದೆ. ಟ್ರೈಲರ್ ಒಳಗಡೆ ಹೇಳ್ತಾ ಇರೋದು ಮಾಡಿರೋಂತ 6 ಸಿನಿಮಾಗಳು ಪ್ಲೇ ಬ್ಯಾಕ್ ಹಾಕೊಂಡ್ ನೋಡಿದ್ರೆ ಅಂತ್ಯ, ನನ್ನ ಹಾಡು ನಿಂದು, ನಿಗೂಢ, ಓ ಗುಣವಂತ, ಸೂಪರ್ ಕ್ಲೀನರ್, ಫ್ರೆಶಿ ಜ್ಯೂಸ್, ಜ್ಯುವೆಲ್ರಿ ಇವಿಷ್ಟು ಇವ್ರು ಮಾಡಿರುವಂತ ಸಿನಿಮಾಗಳು ನೋಡ್ಬಿಟ್ಟು ಸೈಕ್ ಆಗ್ಬಿಡ್ಬೇಕು. ಫಸ್ಟ್ ಸಿನಿಮಾ ಉಪಾಧ್ಯಕ್ಷ ಆದ್ಮೇಲೆ ಎರಡನೇ ಸಿನಿಮಾ ಇದು ವಿದ್ಯಾಪತಿ. ಈ ಸಿನಿಮಾದಲ್ಲಿ ವೆರಿ ಹಾಟ್ ಅಂಡ್ ಸ್ಪೈಸಿ ಆಗಿ ಕಾಣಿಸ್ಕೊತಾ ಇದಾರೆ ಮಲೈಕಾ ಒಸುಪಾಲ್. ಹೀರೋ ಆಡ್ತಾ ಇರೋದ್ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ ಇದು ಕಾಮಿಡಿ ಡ್ರಾಮಾ ಸಿನಿಮಾ ಅಂತ. ಈ ವಿದ್ಯಾಗೆ ಪತಿಯಾಗಿರೋನೆ ಈ ನಾಗಭೂಷಣ್, ಬ್ಯಾಟ್ರಿ ಇಲ್ದಿರೋ ಗಾಡಿ ತರ. ಈ ಸೂಪರ್ ಸ್ಟಾರ್ ವಿದ್ಯಾಗೆ ಪತಿಯಾಗಿರೋನೆ ಈಗ ನಮ್ಮ ನಾಗಭೂಷಣ್. ಹೆಂಡತಿ ನೇಮು ಫೇಮ್ ಅಲ್ಲಿ ಚಿಲ್ ಮಾಡ್ಕೊಂಡು ಹ್ಯಾಪಿ ಆಗಿದ್ದಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ, ಓಡಾಡೋದಕ್ಕೆ ಬೆಜ್ಜಾನ್ ಕಾರ್ಗಳು, ಇದಕ್ಕೋಗಕ್ಕೆ ಬೆಜ್ಜಾನ್ ಟಾಯ್ಲೆಟ್. ನೈಟ್ ಆದ್ಮೇಲೆ ವಿದ್ಯಾ ಜೊತೆ ರೊಮ್ಯಾನ್ಸ್. ಇವನು ಇದೇ ಟೈಮ್ಗೆ ಕರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾನೆ ಗರುಡ, ಜಗ್ಗು, ಈ ಜಗ್ಗು. ಬಟ್ ಇಲ್ಲಿ ಜಗ್ಗು ಇವ್ರನ್ನ ಯಾಕೆ ಅಟ್ಯಾಕ್ ಮಾಡಿದೆ ಅನ್ನೋದು ಕ್ವಶನ್ ಪಾಯಿಂಟ್. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ಹುಡುಗಿ ವಿದ್ಯಾ ಅಷ್ಟು ಹೊಡಿತಿದ್ರು ವಾಪಸ್ ಒಂದೇಟು ಹೊಡಿಲಿಲ್ವಲ್ಲ, ಎಲ್ಲಿ ಹೋಗಿತ್ತು ನಿನ್ ಗಡ್ಡಸ್ತಾನ? ಇವಳು ಹೇಳೋ ಪ್ರಕಾರ ಬರೋದಾದ್ರೆ ಹುಡುಗಿರು ಹೇಳಿದ ತಕ್ಷಣ ಹುಡುಗರು ಹೆಂಗ್ ಬೇಕಾದ್ರು ಹಿ ಮ್ಯಾನ್ ಆಗ್ಬಿಡ್ತಾರೆ. ಇಷ್ಟ ಇಲ್ದಿದಾಗ ಇವನು ವಿಲನ್ ಲುಕ್ ಅಲ್ಲಿ ಕಾಣಿಸ್ಕೊಂಡ್ರು ಕೂಡ ಫುಲ್ ಕಾಮಿಡಿ ಮ್ಯಾನ್ ಆಗಿ ಕಾಣಿಸ್ತಾ ಇರೋದು ಸ್ಕ್ರೀನ್ ಪ್ಲೇ ಒಳಗಡೆ ಎದ್ದು ಕಾಣಿಸುತ್ತಪ್ಪ. ಎಂಟಿ ಈ ರೀತಿ ಉಗಿದ್ಮೇಲೆ ಗಂಡಾದವನ್ಗೆ ರೋಷ ಉಕ್ಕಿ ಬಂದೇ ಬರುತ್ತಲ್ಲ. ಜಗ್ಗು ನೋಡಿತೀನಿ ಅಂತ ಈಗ ನಾಗಭೂಷಣ್ ರೆಡಿ, ಎನರ್ಜಿ ಡ್ರಿಂಕ್ಸ್, ಪ್ರೋಟೀನ್ ಎಲ್ಲ ತಗೊಂಡ್ ರೆಡಿ ಆಗ್ತಾನೆ ಜಗ್ಗುನ್ ಹೊಡೆದ್ ಬಿಸಾಕೋದಕ್ಕೆ. ಇವೆಲ್ಲ ವರ್ಕೌಟ್ ಆಗಲ್ಲ. ಪ್ಲಸ್ ಕರಾಟೆನು ಕೂಡ ಕಲಿಬೇಕು. ರಂಗಾಯಣ ರಘು ಹತ್ರ ಇಷ್ಟಿರೋ ಕರಾಟೆಲಿ ಇಷ್ಟನ್ನ ಕಲ್ತ್ಕೊಂಡು ಚಿಕ್ಕ ಹುಡುಗರು ಅನ್ಕೊಂಡು ದೊಡ್ಡವ್ರ ಹತ್ರ ಹೋಗಿ ಗುಮ್ಮಿಸ್ಕೊಳ್ಳೋದು, ಅನ್ಲಿಮಿಟೆಡ್ ಆಗಿ ಫೋನ್ಸ್ಕೊಳ್ಳೋದು. ಆದ್ರೂ ಕೊನೆಗೆ ಫೇಲ್ಯೂರ್. ಇಲ್ಲಿ ಮತ್ತೆ ಹೀರೋಯಿನ್ ವಿದ್ಯಾದು ಇನ್ನೊಂದ್ ಕತೆ. ಆವಾಗ್ಲೇ ಗಂಡ್ಸ ನೀನು ಅನ್ಬಿಟ್ಟು ಈಗ ಒಬ್ಬ ಹೀರೋ ಆಗಕ್ಕೆ ವಿಲನ್ ಹೊಡಿಬೇಕು ಅಂತೇನಿಲ್ಲ, ಅವ್ಳ ನಂಬಿಕೆ ಉಳಿಸ್ಕೊಂಡ್ರೆ ಸಾಕು. ಹುಡುಗಿರೇ ಇಷ್ಟು ಹೆಂಗ್ ಬೇಕಾದ್ರೂ ಆಟ ಆಡಿಸ್ತಾರಪ್ಪ ನಮ್ನ ಅಲ್ವಾ. ಇವಾಗ ಸ್ವಲ್ಪ ಎಮೋಷನಲ್ ಆಗಿನೇ ಸೀರಿಯಸ್ ಕಾಮಿಡಿಯಿಂದ ಹೊರಗಡೆ ಬಾ. ಇಷ್ಟ ಹೇಳಿದ್ಮೇಲೆ ಫ್ಯಾಮಿಲಿಗೋಸ್ಕರ ಓಡಿಸ್ಕೊಂಡು ಹೀರೋ ಆಗ್ತಾನೆ ಫೈನಲಿ. ಈ ಹೀರೋ ಮಾನ ಮರ್ಯಾದೆ ಕಾಪಾಡೋದಕ್ಕೆ ಒಬ್ಬ ಬರ್ಬೇಕಲ್ಲ, ಅವನೇ ಅನಕೊಂಡ. ಡಾಲಿ ಧನಂಜಯನ ಈ ರೀತಿ ಒಂದು ಲುಕ್ ಅಲ್ಲಿ ನೋಡ್ಬಿಟ್ಟು ಫುಲ್ ಸೈಕ್ ಆಗ್ಬಿಟ್ಟಿದೀನಿ. ಏನಪ್ಪಾ ಇದು ಈ ರೀತಿ ಕಮ್ ಬ್ಯಾಕ್ ಮಾಡಿದಾರಲ್ಲ. ಜಾಲಿ ರೆಡ್ಡಿಯಿಂದ ಡೈರೆಕ್ಟ್ ಆಗಿ ಅನಕೊಂಡ ಆಗಿ ಈ ತರ ಬಂದಿದಾರಲ್ಲ. ಫ್ಯಾನ್ಸ್ ಗಳು ಯಾವ ರೀತಿ ಎಕ್ಸೈಟ್ ಅಲ್ಲಿ ಕಾಯ್ತಾ ಇದಾರೆ. ಅನಕೊಂಡ ಎಂಟ್ರಿನಲ್ಲೇ 360 ಡಿಗ್ರಿ ರೊಟೇಟಿಂಗ್ ಫೈಟ್ ನ ನೋಡ್ಬಿಟ್ಟು ಶಾಕ್, ವಾಟ್ ಅ ಫೈಟರ್ ಅನ್ಕೋಬಹುದು. ಬಟ್ ಇದು ಅಷ್ಟೊಂದು ಇಂಪ್ರೆಸ್ ಮಾಡ್ಲಿಲ್ಲ ಅಂತ. ಈ ಅನಕೊಂಡ ಬಂದು ನಾಗಭೂಷಣಿಗೆ ಗಂಡಿಸ್ತನನ ಕೊಡಿಸಿ ಜಗ್ಗು ಜೊತೆ ಫೈಟ್ ಮಾಡೋದಕ್ಕೆ ಬಿಡಬಹುದು. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿರೋದನ್ನ ನೋಡಬಹುದು. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ರ ಜೊತೆಗೆ ಡಕೋಟಾ ಎಕ್ಸ್ಪ್ರೆಸ್ ಅಲ್ಲಿರುವಂತ ಸುಂದರ ನೆನ್ಪಾಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ 10ನೇ ತಾರೀಕು. ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಆ ಲೆವೆಲ್ ಅಲ್ಲಿ ಇಲ್ಲ. ನೋಡೋಣ ಆಗಿದ್ರೆ ಸಿನಿಮಾ ಯಾವ ರೀತಿ ಇಂಪ್ರೆಸ್ ಮಾಡುತ್ತೆ. ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.